ಯೋಗೀಶ್ ಅಂತ ಶಿಶುವಾಳ, ಅರಸೀಕೆರೆ ತಾಲೂಕು ಕಣ್ಕಟ್ಟಿ ಹೋಬಳಿ. ಕೊಟ್ಟೂರು ಪಾದಯಾತ್ರೆ ಮಾಡಿದ್ರಿಂದ 12 ವರ್ಷದಿಂದ ಬರ್ತಾಯಿದ್ದೀನಿ. ಅನುಕೂಲ ಆಗಿದೆ, ಒಳ್ಳೆಯದು ಆಗಿದೆ. ದೇವ್ರು ಕೊಟ್ಟಿದ್ದಾನೆ. ಮಗನ ವಿದ್ಯಾಭ್ಯಾಸ ಚೆನ್ನಾಗಿದೆ, ಮಾಡ್ತಾಯಿದ್ವಿ. ನನ್ನ ಹೆಸರು ಶುಭಾ ಅಂತೇಳ್ಬಿಟ್ಟು ನಾನು ದಾವಣಗೆರೆಯಿಂದ ಬರ್ತಾಯಿದ್ದೀನಿ. ಇದು ನನ್ನ 10ನೇ ವರ್ಷನೇ ಪಾದಯಾತ್ರೆ. ನಾನು ಓದೋದ್ರ ಬಗ್ಗೆ ಎಲ್ಲ ಚೆನ್ನಾಗಾಗಲಿ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಪರ್ಸೆಂಟೇಜು ಚೆನ್ನಾಗಾಗಿದೆ. ಆಮೇಲೆ ನನ್ನ ಮದುವೆದು ಒಂದು ಅಂದ್ಕೊಂಡಿದ್ದೆ, ಅಪ್ಪ ಅಮ್ಮ ಎಲ್ಲ ಒಪ್ಪಿ ಮಾಡಿಕೊಡ್ಲಿ ಅಂತೇಳ್ಬಿಟ್ಟು. ಅದು ನೆರವೇರಿದೆ ನಂದು. ಅದಕ್ಕೋಸ್ಕರ ಬರ್ತಾಯಿದ್ದೀನಿ. ಮುಂದೆ ನೌಕರಿದೊಂದು ಅಂದ್ಕೊಂಡು ಬರ್ತಾಯಿದ್ದೀನಿ. ಈ ವರ್ಷದ್ದು ಮುಂದಿನ ವರ್ಷದಷ್ಟಕ್ಕೆ ಆಗಲಿ ಅಂತ ಬೇಡ್ಕೊಂಡಿದ್ದೀನಿ. ಎಲ್ಲ ಕೆಲಸಗಳಾಗಿದೆ ನನ್ನದು. ಎಲ್ಲ ಬರೋ ಭಕ್ತಾದಿಗಳಿಗೂ ಹೇಳೋದು ಒಂದೇ, ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ, ಬರಲಿ. ತುಂಬ ಜನ ಬರ್ತಾ ಇದ್ದಾರೆ ನಮ್ಮಂತೆ ಎಲ್ಲರೂ. ಅದೇ ರೀತಿ ಎಲ್ಲ ಚೆನ್ನಾಗಾಗಿ. ನನ್ನ ಹೆಸರು ಶಿವರಾಜ್ ಅಂತ, ದಾವಣಗೆರೆಯಿಂದ ಬರ್ತಾಯಿದ್ದೀನಿ. ಇದು 6ನೇ ವರ್ಷ ಪಾದಯಾತ್ರೆ ಮುಗಿಸಿದ್ದೀನಿ. ಕೊಟ್ರೇನಲ್ಲಿ ಏನು ಅಂದ್ಕೊಂಡಿದ್ದೀನಿ ಅದು ನಿಜ ನಡೆದಿದೆ. ನನ್ನ ವ್ಯಾಪಾರದಲ್ಲಿರ್ಬೋದು, ಅಥವಾ ನನ್ನ ಕುಟುಂಬದಲ್ಲಿರ್ಬೋದು, ಅಥವಾ ನನ್ನ ಮದುವೆ ವಿಚಾರದಲ್ಲಿರ್ಬೋದು, ಅಥವಾ ನನ್ನ ಸಂತಾನ ಭಾಗ್ಯದಲ್ಲಿ ವಿಚಾರದಲ್ಲೂ ಸಹ ಏನು ಅಂದ್ಕೊಂಡಿದ್ದೀನಿ ಅದೆಲ್ಲದು ಆಗಿದೆ. ವ್ಯಾಪಾರದಲ್ಲೂ ಸಹ ತುಂಬ ಸಮೃದ್ಧಿಯಾಗಿದೆ, ಅಭಿವೃದ್ಧಿ ಆಗ್ತಾಯಿದೆ. ಮತ್ತು ನನ್ನ ಮದುವೆ ವಿಚಾರದಲ್ಲೂ ಸಹ ಏನು ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗಿದೆ. ಅದೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಕೊಟ್ರೇನ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ಆಗಿದೆ. ಮನೆಯಲ್ಲೂ ಸಹ ತುಂಬ ಶಾಂತಿ ನೆಮ್ಮದಿಯಿಂದ ಇದೆ. ಅದೆಲ್ಲ ಸತ್ಯ ನಡೀತಾ ಇದೆ ಸರ್, ಇವಾಗಲೂ ಸಹ ಸತ್ಯವಾಗಲೂ. ನಮಸ್ಕಾರ ಸರ್. ಕೊಟ್ಟೂರು ದೊರೆ ಇದಕ್ಕೆ ನಾವು ದಾವಣಗೆರೆಯಿಂದ ವಸಂತ ಅಂತ. ನಾವು ನಮ್ಮ ಮಕ್ಕಳ ಬಗ್ಗೆ ಕೇಳ್ಕೊಂಡಿದ್ವಿ. ನಮ್ಮ ಮಗಳಿಗೆ ಒಳ್ಳೆ ಗಂಡ ಸಿಗಲಿ ಅಂತ ಹೋದ ಸಲ ಬಂದಾಗ ಅಂದ್ಕೊಂಡೆ ಬಂದಿದ್ವಿ. ಅಂದಂಗೆ ನಮ್ಮ ಆಂಟಿ ಮಗಳಿಗೂ ನಮ್ಮ ಮಗಳಿಗೂ ಆಯಿತು. ಈ ವರ್ಷ ಹೋದ ವರ್ಷ ಕೊಟ್ಟೂರು ತೇರಲ್ಲೇ ಮದುವೆ ಆಯಿತು. ಹಂಗಾಗಿ ನಾವು ಮತ್ತೆ ಇನ್ನೂ 2 ವರ್ಷ ಬರಬೇಕು ಅಂತೇಳಿ ಪಾದಯಾತ್ರೆ ಬರ್ತಾಯಿದ್ದೀವಿ. ನಮ್ಮ ಮಗಳು ಬರೋಕತ್ತಿ ಈಗ 4 ವರ್ಷ ಆಯಿತು. ನಾವು ಬರೋಕತ್ತಿ 2 ವರ್ಷ ಆಯಿತು. ಹಂಗೆ ಕೊಟ್ಟರೆ ದೇವರು ಚೆನ್ನಾಗೇ ಒಂದು ದಾರಿ ತೋರಿಸ್ಕೊಟ್ಟಕ್ಕೆ ಮತ್ತೆ ಬರ್ತಾಯಿದ್ದೀವಿ. ಅದರಿಂದ ಇಷ್ಟ ಆಗಿದೆ ಕೊಟ್ಟೂರು ದೇವಸ್ಥಾನ. ಅದ್ರ ಬಗ್ಗೆ ಏನು ಅಂತಂದಾಗ ಭಾಳ ಖುಷಿಯಾಗಿ ಮತ್ತೆ ಪಾದಯಾತ್ರೆ ಬರಬೇಕು ಅಂದು ಬರ್ತಾಯಿದ್ದೀವಿ ಸರ್. ಬಿಟ್ಟರೆ ಜೈ ಗುರು ಕೊಟ್ಟೂರೇಶ್ವರ, ಹನುಮಂತಾಪುರ, ಭದ್ರಾವತಿ ತಾಲೂಕು. ನಮ್ಮ ಹೆಸರು ಸತೀಶ. ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಬರೋಕತ್ತಿ ಈಗ 3 ವರ್ಷ ಆಯ್ತು. ನಾವು 5 ಜನ ಬಂದಿದ್ದೀವಿ ಫಸ್ಟು. ಆಮೇಲೆ 10 ಜನ ಬಂದೀವಿ. ವೈನ್ಯ ಆಯ್ತು. ನಾವು ಬೇಡ್ಕೊಂಡೋಗಿದ್ದೆಲ್ಲ ಭಾಳ ಚೆನ್ನಾಗಿ ಅಕ್ಕಂತ ಬಂತು ನಮಗೆ. ಪವಾಡ ಪುರುಷ ಇವನು. ಆಮೇಲೆ ಸಾವಿರಾರು ಜನ ಬಂದರೂ ಯಾರಿಗೂ ಒಂದು ತೊಂದರೆ ಮಾಡಲ್ಲ ಅವನು. ಅಷ್ಟು ಇದರಿಂದ ನಡೆಸ್ಕೊಂಬರ್ತಾನೆ. ಅಷ್ಟು ಮಹಿಮೆ ಇದೆ ಅವನ ಬಗ್ಗೆ, ಒಳ್ಳೆ ಇದಿದೆ. ಆಮೇಲೆ ದಾನ ಧರ್ಮ ಪ್ರಸಾದ ಅಂತರೂ ಪ್ರತಿ ಒಂದೂತಕ್ಕೂ ಪ್ರಸಾದ. ನಮ್ಮದು 5 ರೂಪಾಯಿನೂ ಖರ್ಚಿಲ್ಲ, ಅಷ್ಟು ಇದಿದೆ. ಇದೊಂದು ಹೇಳಬಲ್ಲೆ, ಭಾಳ ಪವಾಡ ಪುರುಷ. ನನ್ನ ಹೆಸರು ಅಶ್ವಿನಿ. ನಾವು ಬರ್ತಾ ಇರೋದು ಹನುಮಂತಾಪುರದಿಂದ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕಿಂದ. ನಾವು ಈಗ 3 ವರ್ಷ ಆಯಿತು ಪಾದಯಾತ್ರೆ ಬರ್ತಾ. ಫಸ್ಟ್ನೇ ವರ್ಷ 5 ಜನ ಬಂದಿದ್ವಿ, 2ನೇ ವರ್ಷ 10 ಜನ ಬಂದಿದ್ದೀವಿ, ಈ ವರ್ಷ 16 ಜನ ಬಂದಿದ್ದೀವಿ. ತುಂಬ ಅನುಕೂಲ ಆಗಿದೆ. ಮನಸ್ಸಲ್ಲಿ ನಾವೇನು ಬೇಡ್ಕೊಂಡು ಬಂದಿರ್ತೀವೋ ಅದೆಲ್ಲ ಈಡೇರಿಸ್ತಾ ಇದ್ದಾನೆ ಅನ್ನೋ ಕೊಟ್ರೇಶನ ದಯೆಯಿಂದ ವರ್ಷದಿಂದ ವರ್ಷಕ್ಕೆ ಜನನೂ ಕೂಡ ತುಂಬ ಜನ ಬರ್ತಾ ಇದ್ದಾರೆ. ಸೊ ನಾವು ಅಂದ್ಕೊಂಡಿದ್ದು ಎಲ್ಲ ನೆರವೇರಿಸಿರೋ ಕಾರಣದಿಂದ ನಾವು ಇಲ್ಲಿವರೆಗೂ 70 ಕಿಲೋಮೀಟ್ರ್ ನಡ್ಕೊಂಡ್ಬಂದಿದ್ದೀವಿ ಕೊಟ್ಟೂರು ದರ್ಶನಕ್ಕಾಗಿ. ತುಂಬ ಜನ. ನಮ್ಮ ಹೆಸರು ರೇಖಾ ಅಂತ. ನಾವು ಕಡಬಗೆರೆಯಿಂದ ಬಂದು ಇಲ್ಲಿದ್ದೀವಿ ಐನಹಳ್ಳಿಯಲ್ಲಿ. 5 ವರ್ಷ ಆಯ್ತು ನಾವು ಬಂದು. ಈಗ 3 ವರ್ಷ 4 ವರ್ಷ ಆಯಿತು ಪಾದಯಾತ್ರೆ ಮಾಡ್ತಾಯಿತ್ತು. ನಮಗೆ ಒಳ್ಳೇದಾಗಿದೆ, ಚೆನ್ನಾಗೈತೆ. ದುಡಿಮೆ ಎಲ್ಲ ಸ್ವಲ್ಪ ಮನೆ ಒಂದು ಆಗ್ಬೇಕ್ರಿ, ಮನೆ ಒಂದು ಆಗಿಲ್ಲ. ಚೆನ್ನಾಗೆಲ್ಲ ನಡೆಸ್ಕೊಟ್ಟದಾನ ಕೊಟ್ರೇಶ. ಇನ್ನು ಹಿಂಗೆ ನಡೆಸ್ಕೊಡ್ಲಿ ಅಂತ ಬೇಡ್ಕಂತ. ನಮ್ಮ ಹೆಸರು ಗುರುಪ್ರಸಾದ್ ಅಂತಂದು, ಹೊನ್ನಾಳಿ ತಾಲೂಕು, ದಾವಣಗೆರೆ ಡಿಸ್ಟಿಕ್, ಯರಲಬನ್ನಿಕೋಡು ಗ್ರಾಮದಿಂದ ಬರ್ತಾಯಿದ್ದೇನೆ. ನಾನು ಈಗ 3 ವರ್ಷ ಆಯಿತು ಬರೋಕತ್ತಿ. ನನಗೆ ಒಳ್ಳೆಯದಾಗಿದೆ. ಕೊಟ್ಟೂರು ಬಸವಣ್ಣ ಅಂದರೆ ನನಗೆ ತುಂಬ ಇಷ್ಟ. ಅದು ಒಳ್ಳೆಯದಾಗಿದೆ. ನನಗೆ ಸಮೃದ್ಧಿಯಾಗಿ ಒಳ್ಳೆಯದಾಗಿದೆ. ನನಗೆ 3 ವರ್ಷ ಆಯಿತು ಬರೋಕತ್ತಿ. ನನಗೆ ಈ ಮುಂದೆ ಇದೇ ಥರ ನಡೆಸ್ಕೊಟ್ರೆ ನಾನು ಮುಂದೆ ಇದೇ ಥರನೇ ಬರ್ತೀನಿ ಪಾದಯಾತ್ರೆ ಅನ್ನೋದು ನನ್ನ ಆತ್ಮದಿಂದ ಹೇಳ್ತಿದ್ದೇನೆ. ನನ್ನ ಹೆಸರು ನಾಗರಾಜ್ ಅಂತ. ನಾವು ಗಂಗನಹಳ್ಳಿಯಿಂದ ಬರ್ತಾ ಇರೋದು. ನಾನು 10 ವರ್ಷದಿಂದ ಕೊಟ್ಟೂರೇಶ್ವರ ಸ್ವಾಮಿಯವರಿಗೆ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ನನಗೆ ಮಕ್ಕಳಿರಲಿಲ್ಲ. ಈಗ 3 ವರ್ಷದ ಹಿಂದೆ ಒಂದು ಗಂಡು ಮಗುವಾಗಿದೆ. ಆ ಸಂಕಲ್ಪ ಮಾಡ್ಕೊಂಡಿರೋದ್ರಿಂದ ಸ್ವಾಮಿ ನಮಗೆ ಈಡೇರಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ನಮ್ಮ ಶಕ್ತಿ ಇರೋ ತನಕ ನಾವು ಪಾದಯಾತ್ರೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ನಮಸ್ಕಾರ. ನಾನು ಅರಸೀಕೆರೆ ತಾಲೂಕು ಚಿಕ್ಕಮೇಟೆಕುರ್ಕೆ ಗ್ರಾಮದವನು. ನಾನು ಸುಮಾರು 7 ವರ್ಷದಿಂದ ಕೊಟ್ಟೂರಿಗೆ ಪಾದಯಾತ್ರೆ ಬರ್ತಾಯಿದ್ದೀವಿ. ಈಗ ಕಳೆದ 2 ವರ್ಷದಿಂದ ಬಂದಾಗ ನಮಗೆ ನಾವು ಅರಸೀಕೆರೆಯಿಂದ
ಮೇನ್ ರೋಡಲ್ಲಿ ಬರಬೇಕಾದಾಗ ನಮಗೆ ಗೊತ್ತಿರೋರು ಯಾರೋ ಒಬ್ಬರು ಕಟ್ ರೂಟಲ್ಲಿ ಹೋಗೋಣ ಬನ್ನಿ, ಅಲ್ಲಿ ರೋಡ್ ಇದೆ ನಾವು ನೋಡಿದ್ದೀನಿ ಅಂತ ಹೇಳಿ ಕರ್ಕೊಂಡು ಹೊಲ್ದ ಹಾದಿನಲ್ಲಿ ಕರ್ಕೊಂಡು ಹೊರಟರು. ಆವಾಗ ಅದು ಅಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಹತ್ರ ಕುಡಿಯೋದಕ್ಕೆ ನೀರು ಮಧ್ಯಾಹ್ನ 2 ಗಂಟೆ ಆಗಿತ್ತು. ನಮ್ಮ ಹತ್ರ ಇದ್ದಿದ್ದು ನೀರೆಲ್ಲ ಖಾಲಿ ಆಯಿತು. ನಮ್ಮ ಒಂದು 5 ಜನ ಇದ್ವಿ, ಯಾರ ಹತ್ರನೂ ಕೂಡ ಕುಡಿಯೋದಕ್ಕೆ ನೀರಿರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಏನು ಮಾಡೋದಪ್ಪ ಅಂತ ಹೇಳಿ ಅಲ್ಲೊಂದು ಪಕ್ಕದಲ್ಲಿ ಒಂದು ಹತ್ತಿ ಬೆಳೀತಾ ಇದ್ದಂಥ ಒಂದು ಹೊಲಕ್ಕೆ ಹೋದ್ವಿ. ಅಲ್ಲಿ ಬೋರ್ವೆಲ್ ಇತ್ತು, ಬಟ್ ನೀರು ಕರೆಂಟ್ ಇರಲಿಲ್ಲ ನೀರು ಕುಡಿಯೋದಕ್ಕೆ. ಅವರು ರೈತರು ಹೇಳಿದ್ರು, ಅಣ್ಣ ನೀರಿಲ್ಲ, ಏನು ಮಾಡೋದು, ಕರೆಂಟ್ ಇಲ್ಲ ಇವಾಗ ನೀರು ಬಿಡೋದಕ್ಕೆ ಅಂತ ಹೇಳಿದ್ರು. ನಾವು ಏನು ಮಾಡೋದಪ್ಪ, ಕೊಟ್ರಪ್ಪ ನೀನೇ ಗತಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಂಥ ಒಂದು ಮರದ ಕೆಳದಲ್ಲಿ ಕೂತ್ಕೊಂಡ್ವಿ. ನಮಗೆ ಅದು ಪವಾಡದ ಥರ 10 ನಿಮಿಷದಲ್ಲಿ ಯಾರೋ ಒಬ್ಬರು ಬೈಕಲ್ಲಿ ಬಂದುಬಿಟ್ಟು ಕ್ಯಾನಲ್ಲಿ ನೀರು ತೊಗೊಂಬಂದ್ಬಿಟ್ಟು ಅಲ್ಲಿ ನಮಗೆ ಕೊಟ್ಬಿಟ್ಟು ಮತ್ತೆ ತಿರ್ಗಾ ಬೈಕ್ ತಿರ್ಸ್ಕೊಂಡು ಹೋಗ್ಬಿಟ್ರು. ನಮಗೆ ಅವಾಗ ಅನ್ನಿಸ್ತು, ಪವಾಡ, ಕೊಟ್ರಪ್ಪನ ಪವಾಡ ನಡೀತು ಇಲ್ಲಿ ಅಂತ ನಮಗೆ ಭಾಳ ಖುಷಿ ಆಯಿತು. ಆವಾಗಲೇ ನನಗೆ ನಂಬಿಕೆ ಬಂತು, ಕೊಟ್ರಪ್ಪ ನಮ್ಮ ಪಾಲಿಗೆ ಇದ್ದಾನೆ ಅನ್ನೋ ಒಂದು ನಂಬಿಕೆ ಬಂತು. ನಾವು ಇದುವರೆಗೂ ನಾವೇನನ್ನು ಕೇಳ್ಕೊಂಡಿರಲಿಲ್ಲ, ಆದ್ರೂ ಅವತ್ತು ಕೇಳ್ಕೊಂಡಿದ್ದು ನಮಗೇನೋ ಒಂಥರ ಪವಾಡ ಸದೃಶ ಆಯಿತು. ಕೊಟ್ರಪ್ಪ ಅವ್ರದ್ದು ತುಂಬ ಖುಷಿ ಆಯಿತು, ನಮಗೆ ದೇವರಿದ್ದಾನೆ ಅನ್ನೋದು ನಂಬಿಕೆ ಬಂತು ನನ್ನಲ್ಲಿ. ನಮಸ್ಕಾರ.